ಯಾರು ಕೆಟ್ಟ ಯೋಚನೆಗಳು ಮಾಡ್ದೆ ಎಲ್ಲ ಸೈಲೆಂಟ್ ಆಗಿರಿ. ಇನ್ ಕೆಲವೇ ಕ್ಷಣಗಳು ಹನುಮಂತವ್ರು ಬರ್ತಾರೆ. श्रीमान चपलानंद तीर्थ स्वामी जी के, श्रीमान चपलानंद तीर्थ स्वामी जी के, श्री मारुति देवರಿಗೆ ಭಕ್ತಾದಿಗಳೇ, ನಾನು ಆಕಾಶ ಮಾರ್ಗದಲ್ಲಿ ಶ್ರೀರಾಮನನ್ನು ಕಾಣಲು ಹೋಗುತ್ತಿದ್ದಾಗ ಈ ಚಪಲಾನಂದ ತೀರ್ಥರು ನನ್ನನ್ನು ಭಕ್ತಿಯಿಂದ ಅಲ್ಲಿ ಕರೆದರು. ನಾನು ಬರುವುದಿಲ್ಲ ಎಂದು ಹೇಳಿದರೆ ಎಲ್ಲಿ ಶ್ರೀರಾಮನಿಗೆ ಚಾಡಿ ಹೇಳುವರೋ ಎಂದು ಹೆದರಿ ನಾನು ಇಲ್ಲಿಗೆ ಬಂದಿದ್ದೇನೆ. ನಿಮಗೆಲ್ಲ ಏನು ಬೇಕೋ ಬೇಗ ಹೇಳಿ. ಸ್ವಾಮೀಜಿ, ಹೋಗನಾದ್ ನನ್ ಮಗನಿಗೆ ದೊಡ್ಡ ಮನ್ಸ್ ಮಾಡಿ ಬಾಯಿ ಬರ್ಸಿ. ಬಾಯಿ ಆ ಮಾಡು ಮರಿ. ಅಮ್ಮ ಕಂದ, ನಿನ್ನ ಮಗನಿಗೆ ಬಾಯಿ ಬಂದಾಯ್ತಲ್ಲ, ಇನ್ಮೇಲಾದ್ರೂ ಯಾವಾಗಲೂ ರಾಮನಾಮವನ್ನೇ ಪಠಿಸು. ಪರಮಾಶ್ಚರ್ಯ, ಅದ್ಭುತ. ರಾಘವೇಂದ್ರ, ಆಗ್ಲಿ, ನಿಮ್ ಮಾತಿನಂತೆ ಆಗ್ಲಿ ಸ್ವಾಮೀಜಿ. ಅರ್ಕಿದೆ. ಕೇಸ್ ನಂಬರ್ 2. ಸ್ವಾಮೀಜಿ, ವಾಸಿಯಾಗದ ಕುಷ್ಠ ಕರಿಕರಿಸಿ ಸ್ವಾಮೀಜಿ. ಇಲ್ಲಿ ಬಾಯಿ ಆ ಮಾಡು. ನಾನೇ ಧರ್ಮ ಮಾಡೋದ್ ಬಿಟ್ಟು ಕರ್ಮ ಮಾಡೋದು ಹಿಂಗೆ ಆಗೋದು. ಅಯ್ಯೋ ದೇವ್ರಿಗೆ ಕುಷ್ಠ ವಾಸಿ ಆಗೋಯ್ತಲ್ಲ. ನನ್ ಕೈ ಸ್ವಾಮೀಜಿ. ಹೋಗು, ನೀನ್ ಮದರ್ ತೆರೇಸಾ ತರ ಸಾರ್ವಜನಿಕ ಸೇವೆ ಮಾಡು. ತಮ್ಮ ಆಶೀರ್ವಾದ ಸ್ವಾಮೀಜಿ. ದಕ್ಷಿಣ ತಗೊಳಪ್ಪ ಕಾಣಿಕೆ. ಕೇಸ್ ನಂಬರ್ 3. ನಿಲ್ಸಿ. ಏನು ಅರಿದ ಅಮಾಯಕರಿಗೆ ದೇವರ ಹೆಸರು ಹಾಕೊಂಡು ಮೋಸ ಮಾಡ್ತಾ ಇದ್ದೀರಾ? ರಾಜ, ತಾಂತ್ರಿಕ ಯುಗದಲ್ಲೂ ಮಂತ್ರದಲ್ಲಿ ನಂಬಿಕೆನಾ? ಮೋಸ ಹೋಗೋರು ಇರೋರ್ಗು ಮೋಸ ಮಾಡೋರು ಇದ್ದೇ ಇರ್ತಾರಮ್ಮ. ಒಟ್ನಲ್ಲಿ ಪುರಂದರದಾಸರು ಹೇಳ್ದಾಗೆ ಉದರ ವೈರಾಗ್ಯದ ಬಗ್ಗೆ ಬದುಕೋಕೊಂದ್ ದ್ವೇಷ ಅಷ್ಟೇ. ಭಕ್ತಾದಿಗಳೇ, ತಮ್ಮ ತನುಮನ ಧನಗಳಿಂದ ಶಕ್ತಿ ಭಕ್ತಿಗಳಿಗೆ ಅನುಸಾರವಾಗಿ ಸಹಾಯ ಮಾಡಿ ಭಗವಂತನ ಕೃಪೆಯ ಪಾತ್ರರಾಗಬಹುದು. ಎಲ್ಲ ಚೆನ್ನಾಗಿ ಆಕ್ಟ್ ಮಾಡಿದ್ರಿ. ಹೀಗೆ ಆಕ್ಟ್ ಮಾಡ್ತಾ ಇರ್ಬೇಕು. ನಾಳೆ ದಿವಸ ಕಾರ್ಪೊರೇಷನ್ ಸರ್ಕಲ್ ಅಲ್ಲಿ ಮತ್ತೆ ಸೇರ್ಬೇಕು. ಗೊತ್ತಾಯ್ತಾ? ಈಗ ನೀವು ಹೋಗ್ಬೋದು. ಇವನೊಬ್ಬ, ಇವನ್ಗೊಂದು ಕುಷ್ಠರೋಗ, ಈ ವಯಸ್ಸಿನಲ್ಲೇ ಸುಳ್ಳ. ಚೋರ್ ಗುರು ಚಂಡಾಲ್ ಶಿಷ್ಯ. ಪರ್ಮನೆಂಟ್ ಆಗಿ ಮುಗಿದ್ ಮಾಡ್ಬಿಡ್ತೀನಿ ಅಷ್ಟೇ. ದಟ್ ಶೆಡ್ಡಿಗೊಬ್ಬೆ. ಅಯ್ಯೋ ಬೇವರ್ಸಿ, ಯಾಕೋ ಹೆಂಗೈತೆ ಮೈಯಾಗೆ? ಸುಂದರವಾಗಿರೋ ಒಂದು ಹೆಣ್ಣು ಕಣ್ಣು ಮುಂದೆ ಬಂತು ಅಂದ್ರೆ ಅದ್ ಹೆಂಗ ಆಯ್ತದೋ ಏನೋ. ಏಯ್, ಗಂಡ ಇಲ್ದವಳು ಅಂತ ನನ್ನನ್ನೇನಾದ್ರೂ ಕೆಣಕೋಕ್ ಬಂದ್ರೆ ನಾನ್ ಯಾರ್ ಗೊತ್ತಾ?
ಮಂಡೋದರಿ ಸಿಕ್ಕಾಕೊಂಡೆ, ಇವತ್ತು ನನ್ನ ಕೈಗೆ ಸಿಕ್ಕಾಕೊಂಡೆ. ಚಿನ್ನ, ಏಯ್ ಯಾರು ಅದು ನನ್ನ ಮೈ ಮುಟ್ಟೋದು? ನಾನ್ ಯಾರ್ ಗೊತ್ತಾ? ಗಂಡ ಸತ್ತ 5 ವರ್ಷ ಆದ್ರೂ ಎದೆಲಿ ಇಟ್ಕೊಂಡು ಪೂಜೆ ಮಾಡೋಳು. ಸಾಕ್ ಮುಚ್ಚೆ ಕಂಡಿದ್ದೀನಿ ಬಾಯ್ನ. ಹೋಗಿ ಸತಿ, ಮನ್ಮಥ, ಸುಂದರಿ, ಸುಂದರ. ಮಂಡೋದರಿ ಮಂಡೋದರಿ, ನಾನು ಕುಡಿದು ಟೈಟ್ ಆಗಿ ಮಲಗಿರ್ತೀನಿ. ನನಗೆ ಏನೋ ಗೊತ್ತಾಗಕ್ಕಿಲ್ಲ ಅಂತ ತಿಳಿದು ನಾನು ಇರುವ ವೇಳೆಯಲ್ಲಿ ಯಾವುದೋ ಏನೋ ಯಾರೋ ಹುಡುಕೊಂಡು ಹೋಗಿದೀಯಾ? ಎಲ್ಲಿ ಮಂಡೋದರಿ? ಅಯ್ಯಯ್ಯೋ ರೀ, ಏನ್ರಿ ಆಗಿದೆ ನಿಮ್ಗೆ? ರಾತ್ರಿ 12 ಗಂಟೆ ಗಲಾಟೆ ಮಾಡ್ತಿದ್ದೀರಲ್ಲ, ಬಂದ್ರಿ ಒಳಗೆ. ನಿಂತ್ಕೊಳ್ಳಿ, ಗಲಾಟೆ ನೀನ ನಾನ ಮಾಡ್ತಿರೋದು. ಇವತ್ತು 2ರಲ್ಲಿ 1, 1ರಲ್ಲಿ 2 ತೀರ್ಮಾನ ಆಗಲಿ ಬೇಕು. ಮಂಡೋದ್ರಿ, ಏನ ನಿನ್ ಗಲಾಟೆ? ಏನಾಗಿದೆ ನಿನಗೆ? ಯಾವ ನೋಡಿದ್ರೆ ಹೆಂಡತಿ ಮೇಲೆ ಸಂಶಯ ಪಡ್ತೀಯಲ್ಲ? ನಾನು ನನ್ನ ಹೆಂಡತಿ ಮೇಲೆ ಸಂಶಯ ಪಡದೆ ಈ ನಿನ್ನ ಮಕ್ಕಳು ತ್ರಿಪುರ ಸುಂದರಿಯರು ಇವ್ರ ಮೇಲೆ ಸಂಶಯ ಪಡ್ಲಿ? ಶುರು ಆಯ್ತು ರಾಮಾಯಣ. ಮನೆ ಬಾಡಿಗೆ ಬೇರೆ ಕೊಡಲ್ಲ, ರಂಪ ಬೇರೆನಾ? ನೋಡು, ನೀನ್ ಹೀಗೆ ಹಗಲು ರಾತ್ರಿ ಗಲಾಟೆ ಮಾಡ್ತಾ ಇದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಒಳಗಾಕ್ಸ್ಬಿಡ್ತೀನಿ ಅಷ್ಟೇ. ದೇವತೆ ಅಂತ ಹೆಂಡತಿ ಮೇಲೆ ಅನುಮಾನ ಪಡ್ತೀಯಲ್ಲೋ? ದೇವತೆ? ನನ್ನ ಹೆಂಡತಿ ನಿನಗೆ ದೇವತೆ? ಸಿಕ್ಕಾಕೊಂಡೆ, ಇವತ್ತು ನನ್ನ ಕೈಗೆ ಸಿಕ್ಕಾಕೊಂಡೆ. ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡಿಸಿ ನನ್ನನ್ನ ಒಳಗಾಕಿಸ್ಬಿಟ್ರೆ ನಿನ್ ಕೆಲಸ ಆರಾಮಾಗಿ ಬಿಡುತ್ತಲ್ಲ. ಅಯ್ಯೋ ಅಯ್ಯೋ ಗುಂಡೇಶ್ವರ. ಅಪ್ಪ, ಏನೋ ಗೋಪಿ, ನೀ ಇನ್ನೂ ಮಲಗಿಲ್ವನೋ? ಮಲಗಿದ್ನಮ್ಮ. ಈ ನನ್ನ ಮಗನ್ ಗಲಾಟೆಯಲ್ಲಿ ಎಚ್ಚರ ಆಗೋಯ್ತು. ಎಲ್ಲಿ ನಮ್ಮಪ್ಪ? ನಿಮ್ಮಪ್ಪ ಮನೇಲಿಲ್ವಾ? ಸಿಕ್ಕಾಕೊಂಡೆ, ಅಯ್ಯೋ ಕರ್ಮ ಕರ್ಮ. ಸಿಕ್ಕಾಕೊಂಡೆ. ಅಯ್ಯೋ ಮಂಡೋದ್ರಿ ಅಲ್ಲ, ಗುಂಡೋದ್ರಿ. ಈಗ ರಾತ್ರಿ 12 ಗಂಟೆ. ಆ ಸ್ವಾಮಿ ಚಪಲಾನಂದ ಮನೇಲಿಲ್ಲ. ಎಲ್ಲಿ ಹೋದ ಅವನು? ನೀನೇ ಎಲ್ಲೋ ಬಚ್ಚಿಟ್ಟಿದೀಯಾ? ನೀನು ನನ್ನನ್ನ ಮಲಗಿಸಿ ನಿನ್ನ ಕೆಲಸ ಶುರು ಹಚ್ಕೊಂತೀಯಲ್ಲ. ಅಯ್ಯೋ ಗುಂಡೋದ್ರಿ. ಸ್ವಾಮಿ ಸ್ವಾಮಿ, ಸಿಗು ನೀನು. ನಿನ್ನ ಕಿವಿ, ಮೂಗು, ಬಾಯಿ ಎಲ್ಲದರಲ್ಲೂ ರಮ್ ಸುರಿತೀನಿ. ಏ ಕುಡ್ಕ, ಏನೊಂದು ಗಲಾಟೆ? ಎಲ್ಗೋಗಿದ್ಯಪ್ಪ? ಆ ದೇವ್ರು ನನ್ನ ಕನಸಿನಲ್ಲಿ ಬಂದು, ಅಪ್ಪ ನನ್ನನ್ನು ಪ್ರಾರ್ಥನೆ ಮಾಡು ಅಂದ. ಅದಕ್ಕೋಸ್ಕರ ದೇವ್ರ ಮನೆಗೆ ಹೋಗಿ ಭಜನೆ ಮಾಡ್ತಿದ್ದೆ. ಮುಗಿತಾ? ಎಲ್ ಮುಗೀತು? ಇವನ್ ಕಾಟದಲ್ಲೇ ಎಲ್ಲ ಅರ್ಧಂಬರ್ಧ. ಏನು ಸಂಶಯ ಪರಿಹಾರ ಆಯ್ತಲ್ಲ? ಹೋಗಿ ಮನೆಗೆ. ಇನ್ನೊಂದ್ ಸಲ ಏನಾದ್ರೂ ಗಲಾಟೆ ಮಾಡಿದ್ರೆ ಮನೆ ಖಾಲಿ ಮಾಡಿಸ್ಬಿಡ್ತೀನಿ ಅಷ್ಟೇ. ಏನ್ರಿ ನೋಡ್ತಾ ಇದ್ರ? ಹೋಗ್ರಿ ಒಳಗೆ. ಮಾಡೋದ್ ಕೆಲ್ಸ ಇಲ್ಲ, ಗಲಾಟೆ ಬೇರೆ. ವೈರಾಗ್ಯ ನೋಡ್ಕೊಂಡು ನಡೀರಿ. ಏಕೆ?